ನೋಡಿ ನಮ್ಮ ಪಾರು ವರಮಹಾಲಕ್ಷ್ಮಿ ಹಬ್ಬಕ್ಕೂ ಮೊದಲೇ ಸ್ನಾನ ಮಾಡಿ ಎಲ್ಲ ರೆಡಿ ಆಗ್ತಿದ್ದಾರೆ. ಸ್ನಾನ ಎಲ್ಲ ಆಯಿತು. ಪಾರು ಎಲ್ಲವ ಮುಖ ತೋರಿಸುವ ಒಂಚೂರು ತೋರಿಸಲ್ಲ, ನಾಚಿಕೆ. ಸ್ನಾನ ಮಾಡಿಸಿದಾದ್ಮೇಲೆ ಬ್ಲೋ ಡ್ರೈ ಹೊಡೆದಾದ್ಮೇಲೆ ಇದೇ ರೀತಿಯಾಗಿ ಸ್ವಲ್ಪ ಕೂಮನ್ನು ಮಾಡಿಬಿಡ್ಬೇಕು. ಆವಾಗಲೇ ಇರು ಒಂದು ನಿಮಿಷ. ಆವಾಗಲೇ ಕ್ಲೀನಾಗಿ ಹೇರು ನೋಡಿ ಈ ಥರ ಪಾರ್ಟೇಷನ್ ಮಾಡಿ ಕಾಣಿಸ್ತಿದೆಯಲ್ಲ, ಈ ರೀತಿ ಪಾರ್ಟೇಷನ್ ಮಾಡಿ ಪ್ರತಿದಿನ ಈ ರೀತಿಯಾಗಿ ಕೂಮ್ ಮಾಡ್ತಾ ಇದ್ದಾಗ ಹೇರ್ ಕೂಡ ಸಿಲ್ಕಿಯಾಗಿ ಶೈನ್ ಆಗಿರುತ್ತೆ. ಎವ್ರಿ ಡೇ ಕೂಮ್ ಮಾಡಬೇಕು. ಪಪ್ಪಿಗಳಾಗಿರ್ಬೋದು, ಅಡಲ್ಟ್ ಆಗಿರ್ಬೋದು, ಯಾವುದಕ್ಕಾದರೂ ಅಷ್ಟೇನೆ ಎವ್ರಿ ಡೇ ಕೂಮ್ ಮಾಡಬೇಕು. ಅವಗೂ ಕೂಡ ಅಂದರೆ ಪೆಟ್ಗಳಿಗೂ ಕೂಡ ಬ್ಲಡ್ ಸರ್ಕ್ಯುಲೇಷನ್ನು ಚೆನ್ನಾಗಾಗತ್ತೆ. ನೋಡಿ ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡಿದ್ದೀನಲ್ಲ, ಹಾಗಾಗಿ ಓಡಾಡ್ತಿದ್ದಾಳೆ, ಅಲ್ಲಿ ಇಲ್ಲಿ ಓಡಾಡ್ತಿದ್ದಾಳೆ. ಈ ರೀತಿಯಾಗೇ ಮಾಡ್ಕೋಬೇಕು. ನೋಡಿ ಹೀಗೆ ಎಲ್ಲ ಕಡೆನೂ ಈ ರೀತಿಯಾಗಿ ಬಾಚ್ಕೋಬೇಕು ನಿಧಾನಕ್ಕೆ. ನೋಡಿ ಎಷ್ಟು ಸಾಫ್ಟ್ ಆ್ಯಂಡ್ ಸಿಲ್ಕಿ ಥರ ಕಾಣಿಸ್ತಾ ಇದೆಯಲ್ಲ, ಈ ರೀತಿಯಾಗೇ ಪ್ರತಿದಿನ ಕೂಮ್ ಮಾಡಬೇಕು. ಸ್ನಾನ ಮಾಡಿಸ್ಬಿಟ್ಟು ಹಾಗೆ ಬಿಟ್ಬಿಡಬಾರ್ದು. ಕೂದಲು ಕೂಡ ಈ ರೀತಿಯಾಗಿ ಬಾಚ್ಕೋಬೇಕು. ಬಾಚ್ಕೊಂಡಾಗ ಕೈ ಕಾಲತ್ರ ಎಲ್ಲನೂ ಕೂಮ್ ಮಾಡಬೇಕು. ಪ್ರತಿದಿನ ಸ್ನಾನ ಮಾಡಿಸೋದು ಬೇಕಾಗಿಲ್ಲ. 10 ದಿವಸ 15 ದಿನ ಸ್ನಾನ ಮಾಡಿಸಿದ್ರೂ ನಡೆಯುತ್ತೆ. ಆದರೆ ಕೂಮ್ ಮಾತ್ರ ಪ್ರತಿದಿನ ಮಾಡಬೇಕು. ಅವಕ್ಕೂ ಕೂಡ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗತ್ತೆ. ಅಥವಾ ಏನಾದರೂ ಟಿಕ್ಸ್ಗಳು ಬಂದಿದೆಯಾ ಏನಿದೆ ಅನ್ನೋದು ಕೂಡ ನಾವು ಅಬ್ಸರ್ವ್ ಮಾಡಿದಾಗತ್ತೆ. ನೋಡಿ ಈ ರೀತಿಯಾಗಿ ಪ್ರತಿಯೊಂದು ಕಡೆನೂ ಕೂಮ್ ಮಾಡಬೇಕು. ಕೂಮ್ ಮಾಡಿ ನೋಡಿ ಎಷ್ಟು ಸಾಫ್ಟು, ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ ಅಂಥೇಳಿ. ಇಲ್ಲಿ ಇನ್ನೂ ಸ್ವಲ್ಪ ಒಣಗಬೇಕು. ಇಲ್ಲಿ ಒಣಗಿದ್ರೆ ಇಲ್ಲೂ ಕೂಡ ಹಾಗೇ ಶೈನಿ ಥರ ಕಾಣುತ್ತೆ. ಕತ್ತಿತ್ತು ನೋಡಿ ಎಷ್ಟು ಕ್ಲೀನಾಗಿ ಕಾಣಿಸ್ತಿದ್ದಾಳೆ ಅಂಥೇಳಿ. ಮತ್ತು ಇಲ್ಲಿ ಕತ್ತತ್ರ ಎಲ್ಲ ಹತ್ರನೂ ನೀಟಾಗಿ ಕೂಮ್ ಮಾಡಬೇಕು. ಕೂಮ್ ಮಾಡಿದ್ರೇ ಚೆನ್ನಾಗಿರುತ್ತೆ. ಮತ್ತು ಸಿಕ್ಕು ಕೂಡ ಬರಲ್ಲ ಬೇಗ. ಇಲ್ಲಿ ಇನ್ನೂ ಸ್ವಲ್ಪ ಒದ್ದೆ ಇದೆ, ಬ್ಲೋ ಡ್ರೈ ಹೊಡಿಬೇಕು. ಇದೇ ರೀತಿಯಾಗಿ ಶಿಡ್ಜುಗಳಿಗೆ ಹೇರ್ ಜಾಸ್ತಿ ಇರೋದ್ರಿಂದ ಈ ರೀತಿಯಾಗೇ ಮೇಂಟೈನ್ ಮಾಡಬೇಕು. ಇಲ್ಲ ಅಂದರೆ ತುಂಬ ಹೇರು ಗಂಟು ಬಂದ್ಬಿಡುತ್ತೆ. ಹಲೋ ನನ್ನ ಕುಟುಂಬದವರೇ, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಒತ್ತಿ. ನೀವು ಬೆಲ್ ಐಕಾನ್ ಒತ್ತಿದ್ರೇ ನನ್ನ ವಿಡಿಯೋ ನಿಮ್ಮನೆಗೆ ಬರೋದು. ಇಲ್ಲ ಅಂದರೆ ನಾನು ನಿಮ್ಮನೆಗೆ ಬರೋದಕ್ಕಾಗಲ್ಲ. ಹಾಗೆಯೇ ವಿಡಿಯೋನ ಪೂರ್ತಿಯಾಗಿ ನೋಡಿ, ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್.